ಎಲ್ರಿಗೂ ವಂದನೆಗಳು ಕಣ್ರಪ್ಪ. ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ ತಡ ಯಾತಕ್ಕೆ. ನೋಡಿ, ರುಚಿತಾ ಶ್ರೀನಾಥ್ ಅಂತ ಹೇಳಿ ಗಂಡನ ಹೆಸರು ಶ್ರೀನಾಥ ಇರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಇವರು ರುಚಿತಾ ಶ್ರೀನಾಥ್ ಅಂತ ಇಟ್ಕೊಂಡಿದ್ದಾರೆ ಒಂದು. ಓಕೆನಾ. ಇವರು ವಾಸವಾಗಿರ್ತಕ್ಕಂಥದ್ದು ಹೊನ್ನೂರಿನಲ್ಲಿ ಸ್ನೇಹಿತರೆ. ಅಲ್ಲೇ ಅದೇ ಒಂದು ಒಂದು ತವರ ಮನೆ ಅದೇ ಆಗಿರುತ್ತೆ. ಕುಟುಂಬ ಬಂದ್ಬಿಟ್ಟು ಇವ್ರದ್ದು ತುಂಬ ಬಡ ಕುಟುಂಬ ಆದರೆ ಪ್ರಾಮಾಣಿಕ ಒಂದು ಕುಟುಂಬ ಆಗಿರುತ್ತೆ. ಬಯಕೆ ಬಂದ್ಬಿಟ್ಟು ಇವ್ರಿಗೆ ಏನಪ್ಪ ಬಯಕೆ ಆಗಿರ್ತಕ್ಕಂಥದ್ದು ಅಂತಂದರೆ, ಆಸ್ಪತ್ರೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಒಮ್ಮೊಮ್ಮೆ ಆಸೆ ಆಗುತ್ತೆ, ಊಟ ನೋಡಿದಾಗ ಮಾತ್ರ ಆಸೆ ಆಗುತ್ತೆ ಅಂತ ಇಲ್ಲಿ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ. ಓಕೆನಾ. ಕೆಲವೊಬ್ಬರಿಗೆ ಸುಮ್ಮನೆ ಇದ್ದಾಗಲೂ ಕೂಡ ಆಸೆ ಆಗುತ್ತೆ, ಇನ್ನು ಕೆಲವೊಬ್ಬರಿಗೆ ಈ ರೀತಿಯಾಗೂ ಕೂಡ ಆಸೆ ಆಗ್ತಕ್ಕಂಥದ್ದು ಸಹಜ ಇದು. ಓಕೆನಾ. ಏನು ಅದ್ಭುತ ಏನು ವಿಚಾರ ಏನಲ್ಲ. ಮತ್ತು ಇವ್ರದ್ದು ರೆಸಾರ್ಟ್ ಇದೆ, ಅದು ಒಂದು ರೆಸಾರ್ಟಲ್ಲಿ ಒಂದು ಜಾಬ್ ಖಾಲಿ ಇದೆ, ಅದ್ರ ಬಗ್ಗೆಯೂ ನಾನು ಎಂಡಲ್ಲಿ ಹೇಳ್ತೀನಿ. ಬಯಕೆ ಒಂದು ಕಾರಣ ಇಲ್ಲಿ ಹೇಳ್ಕೊಂಡಿದ್ದಾರೆ ನೋಡ್ಬೋದು. ಕರಿಗೂಟನ ನೋಡಿದಾಗ ಕೆಳಗೆ ತ್ಯಾವ ಆಗುತ್ತದೆ ಮತ್ತು ತುಂಬ ಹೊತ್ತು ಒಂಟಿಯಾಗಿ ಒಂದು ಕಡೆ ನಿಲ್ಲಬೇಕು ಅಂತ ಅನಿಸುತ್ತೆ. ಅದು ಯಾಕೆ ಏನು ಅಂತ ಗೊತ್ತಿಲ್ಲ, ಆದರೆ ಒಂದು ಕಡೆ ನಿಂತ್ಕೋಬೇಕು ಅಂತ ಅನಿಸುತ್ತೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಕೆಲವೊಂದು ಬಾರಿ ಎಲ್ಲಾದರೂ ಸರಿ ಓಡಿ ಹೋಗಬೇಕು ಅಂತ ಬಯಕೆ ಆಗುತ್ತೆ ಸ್ನೇಹಿತರೆ. ಯಾಕೆ ಅಂತಂದರೆ ಹೋಗ್ಬಿಟ್ಟು ಆರಾಮ ಮಜಾ ಮಾಡ್ಕೊಂಡಿರ್ಬೋದು ಅಂತ ಇಲ್ಲಿ ಹೇಳ್ಕೊಂಡಿದ್ದಾರೆ. ಇನ್ನು ನೆಕ್ಸ್ಟ್ ಏನಪ್ಪ ಹೇಳಿದ್ದಾರೆ ಅಂದರೆ, ಆದರೆ ಇದೆಲ್ಲ ಆಗೋದು ಒಬ್ಬಳೇ ಇದ್ದಾಗ ಮಾತ್ರ. ಇನ್ನು ಜೊತೆಲಿ ಯಾರಾದರೂ ಸ್ನೇಹಿತರು ಅಥವಾ ಮನೆಯಲ್ಲಿ ಯಾರಾದರೂ ಇದ್ದರೆ ಸಂಬಂಧಿಕರು ಇವರು ಈ ರೀತಿಯಾಗಿ ಒಂದು ಬಯಕೆ ಆಗಲ್ಲ, ಮತ್ತು ಆಸೆನೂ ಈ ರೀತಿಯಾಗಿ ಬರಲ್ಲ. ಈ ಥರ ವಿಚಾರಗಳೇ ಅವ್ರಿಗೆ ತಲೆಯಲ್ಲಿ ಬರಲ್ಲ ಅಂತಕ್ಕಂಥದ್ದು ಇಲ್ಲಿ ಹೇಳ್ಕೊಂಡಿದ್ದಾರೆ. ಇನ್ನು ಯಾವಾಗ ಬಯಕೆ ಆಗುವುದಿಲ್ಲ ಅನ್ನೋದ್ರ ಬಗ್ಗೆಯೂ ಇಲ್ಲಿ ಸಾಕಷ್ಟು ಮಾಹಿತಿನ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ ನೋಡ್ಬೋದು. ಅದರಲ್ಲಿ ಮೊದಲನೇದಾಗಿ ವಿಶ್ರಾಂತಿ ಸಮಯದಲ್ಲಿ ಹಾಗೆ ಏನಾದರೂ ಪೂಜೆ ಅಥವಾ ಔಸ್ ಕೆಲಸ ಮಾಡ್ತಿದ್ರೆ ಈ ಒಂದು ಸಮಯದಲ್ಲಿ ಅವರಿಗೆ ಬಯಕೆ ಆಗೋದಿಲ್ಲ. ಗಂಡನ ಜೊತೆ ಹೋಟೆಲ್ನಲ್ಲಿ ಊಟ ಮಾಡಿ ಜಾಲಿಯಾಗಿ ಇದ್ದಾಗ ಯಾವುದೇ ರೀತಿ ಯೋಚನೆ ಬರಲ್ಲ, ಮತ್ತು ಆ ರೀತಿ ಯೋಚನೆ ಬರೋದಕ್ಕೆ ಸಾಧ್ಯನೇ ಆಗಲ್ಲ ಅಂತಕ್ಕಂಥದ್ದು ಹೇಳಿದ್ದಾರೆ. ಇನ್ನು ದುಃಖದಲ್ಲಿ ಮತ್ತು ಅತಿಯಾಗಿ ಟೆನ್ಷನ್ ಇದ್ದಾಗ ಆಗ ಪಂಚೆ ಎತ್ಬಿಟ್ಟು ಗೋಲಿ ನೋಡಬೇಕು ಅನ್ನೋದು ಒಂದು ಬಯಕೆ ಆಗುತ್ತೆ. ಅಷ್ಟು ಬಿಟ್ಟರೆ ಇನ್ನೇನು ಅನ್ಸಲ್ಲ ಅಂತಕ್ಕಂಥದ್ದು ಇಲ್ಲಿ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಯಾವಾಗ ಬಯಕೆ ಆಗುವುದಿಲ್ಲ ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿನ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ರೆಸಾರ್ಟಲ್ಲಿ ಏನಪ್ಪ ಕೆಲಸ ಖಾಲಿ ಇದೆ ಅಂತ ಅಲ್ಲಿ ನೋಡ್ಬೋದು ನೀವು. ಮೊದಲದಾಗಿ ಸ್ಕಿಲ್ಸ್ ರಿಕ್ವೈರ್ಡ್ ಬಗ್ಗೆ ಹೇಳ್ತೀನಿ ನಾನು. ಕಮ್ಯುನಿಕೇಷನ್ನು ಕ್ಲಿಯರ್ ಆ್ಯಂಡ್ ಪೊಲೈಟ್, ಕಂಪ್ಯೂಟರ್ ಬೇಸಿಕ್ಕು, ಟೈಪಿಂಗು ಮತ್ತು ಎಕ್ಸೆಲ್, ವರ್ಡು, ಇಮೇಲು. ಇಷ್ಟು ಬೇಸಿಕ್ ಸ್ಕಿಲ್ಲು ನಿಮಗೆ ಗೊತ್ತಿರಬೇಕು ಕಂಪ್ಯೂಟರ್ ಬಗ್ಗೆ. ಓಕೆನಾ. ಕಮ್ಯುನಿಕೇಷನು ಕ್ಲಿಯರ್ ಆ್ಯಂಡ್ ಪೊಲೈಟಾಗಿ ಕಮ್ಯುನಿಕೇಷನ್ ಮಾಡಬೇಕಾಗುತ್ತೆ. ಇನ್ನು ಸಾಫ್ಟ್ವೇರ್ ಲರ್ನಿಂಗ್ ಟು ಯೂಸ್ PMS ಅಂದರೆ ಪ್ರಾಪರ್ಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಲೈಕ್ IDS, ಒಪೆರಾ, ಈಸಿ ಎಕ್ಸೆಟ್ರಾ. ಕಸ್ಟಮರ್ ಸರ್ವಿಸ್ ಹ್ಯಾಂಡ್ಲಿಂಗ್ ಗೆಸ್ಟ್ಸ್ ವಿತ್ ಕಾಮ್ನೆಸ್ ಈವನ್ ಇಫ್ ದೇ ಕಂಪ್ಲೈನ್ ಅಂತ ಹೇಳಿದ್ದಾರೆ. ಅಂದರೆ ಕಸ್ಟಮರ್ ಸರ್ವಿಸು ಯಾವ ರೀತಿ ಹ್ಯಾಂಡಲ್ ಮಾಡಬೇಕಾಗ್ತದೆ, ಬಂದಂಥ ಒಂದು ರೆಸಾರ್ಟ್ಗೆ ಬಂದಂಥ ಇವ್ರನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಮತ್ತು ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ. ಇನ್ನು ಸಾಫ್ಟ್ವೇರು ಇಲ್ಲಿ ನೋಡ್ಬೋದು, ಪ್ರಾಪರ್ಟಿ ಮ್ಯಾನೇಜ್ಮೆಂಟು ಇದು ಲೈಕು ಈ ಥರ ಒಂದು ಸಾಫ್ಟ್ವೇರ್ ಇದ್ರ ಬಗ್ಗೆ ಹೇಳಿದ್ದಾರೆ. ಇನ್ನು ಕ್ವಾಲಿಫಿಕೇಷನ್ ಏನಪ್ಪ ಅಂದರೆ ಮಿನಿಮಮ್ 12th ಪಾಸ್ ಆಗಿದ್ರೂ ಸಾಕು, ಅಥವಾ ಗ್ರ್ಯಾಜುಯೇಟ್ ಆದ್ರೂ ಓಕೆನೆ, ಕೆಲಸ ಸಿಗುತ್ತೆ ಸ್ನೇಹಿತರೆ. ಏನಿಲ್ಲ, ತುಂಬ ಒಳ್ಳೆಯರಾಗಿರ್ತಾರೆ ಓನರ್. ಓಕೆನಾ. ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸಿದ್ದೀನಿ.